ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿತೀವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿತೀವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿತೀವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿತೀವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿತೀವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ.
ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಅದು ಒಂದು ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರರು ಶೂರಾದಿ ಶೂರ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ, ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ.
ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಆದ್ರೆ ಒಂದ್ ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರು ಸೂರಾದಿ ಸೂರ್ಯದ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಪರಮೇಶ್ವರ್ ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ಸ್ವಲ್ಪ ಸೈಕಲ್ ಪಂಪ್ ಹೊಡಿಬೇಕು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರಿಗೆ ಸ್ವಲ್ಪ ಪಂಪ್ ಹೊಡಿಬೇಕಂತ. ವೀರಾದಿ ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನು ಮಾಡ್ತಾರೋ 2-3 ತಿಂಗಳು ಕಾಯೋಣ ಅಂತ ಹೇಳಿದ್ದಾರೆ. ವಿ ಸೋಮಣ್ಣ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಮಾತಾಡಿದ್ದಾರೆ ನೋಡೋಣ. ಯಾಕಂದ್ರೆ ನನಗೆ 50 ವರ್ಷ ಸ್ನೇಹಿತರು, ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ. ಹಾಗಾಗಿ ಗೃಹ ಸಚಿವರು ಕೆಟ್ಟವರಲ್ಲ. ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಸ್ವಲ್ಪ ಇನ್ನೊಂದಷ್ಟು ಸೈಕಲ್ ಪಂಪ್ ಹೊಡಿದ್ವಿ. ಅಲ್ಲೇನಾಗಿದೆ ಅಂತ ನಮ್ಗೇನು ಗೊತ್ತಿರ್ತದೆ. ಆದ್ರೆ ಒಂದ್ ಸತ್ಯ, ಒಬ್ಬ ಅನುಭವಿ ಇದ್ದಾರೆ. ಇನ್ನು ಮುಂದಾದ್ರೂ ಅವರು ಅದರಿಂದ ಈಚೆ ಬರಬೇಕು. ಭಾಷಣ ನಂಗೆ ಗೊತ್ತಿಲ್ಲ ಕಣಪ್ಪ, ಆದ್ರೆ ಯಾರಿದ್ದಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರಾದಿ ವೀರು ಸೂರಾದಿ ಸೂರ್ಯದ ಏನ್ ಮಾಡ್ತಾರೋ ನೋಡೋಣ. ಇನ್ನೊಂದು 2-3 ತಿಂಗಳು ಕಾದ್ ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ.